ನುಲಿಗುಂಬ ಗ್ರಾಮದಲ್ಲಿ ಹದಗೆಟ್ಟ ಚರಂಡಿಯಿಂದ ಗ್ರಾಮಸ್ಥರಿಗೆ ಸಾಂಕ್ರಾಮಿಕ ರೋಗ ಭೀತಿ ಕಾಡುತ್ತಿದೆ. ತ್ಯಾಜ್ಯ ನೀರು ಹರಿಯದೆ ನಿಂತಲ್ಲೇ ನಿಂತಿದ್ದು ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿ ಪರಿವರ್ತನೆಯಾಗಿದ್ದರೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಮಾತ್ರ ಇದಕ್ಕೂ ತಮಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವಂತೆ ನಿರ್ಲಕ್ಷ್ಯ ವಹಿಸಿದೆ. ಮೂಲಸೌಕರ್ಯದ ಕೊರತೆಯಿಂದ ನರಳುತ್ತಿರುವ ಊರಿನಲ್ಲಿ ಇದೀಗ ಸ್ವಚ್ಛತೆ ಮರೀಚಿಕೆಯಾಗಿರುವುದು ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕಲ್ಮಶ ತುಂಬಿಕೊಂಡಿರುವ ಚರಂಡಿಗಳು ದಿನೇ ದಿನೇ ಸೃಷ್ಟಿಸುತ್ತಿರುವ ಸಮಸ್ಯೆಗಳಿಂದಾಗಿ ಜನರು ರೋಸಿ ಹೋಗಿದ್ದಾರೆ. ನೀರು ಮೇಲಿಂದನೂ ಫುಲ್ಲು ನೀರೆಲ್ಲ ಇಲ್ಲಿಗೆ ಬರುತ್ತೆ. ಬಟ್ ಪ್ರಾಬ್ಲಮ್ ಆಗಿರೋದು ಮಾತ್ರ ನಮಗೆ ಇನ್ಯಾರು ಏನು ಕಿವಿಗೆ ಹಾಕೊಳ್ಳಲ್ಲ. ಏನು ಸಮಸ್ಯೆ ಏನು ಸಮಸ್ಯೆ ಆಗಿರೋದು? ಅದೇ ಚರಂಡಿ ನೀರು ಸರ್, ಮೇಲೆಯಿಂದನೂ ಎಲ್ಲಾ ಚರಂಡಿಗೂ ಬಂದು ಇಲ್ಲಿ ಬ್ಲಾಕ್ ಆಗಿದೆ. ಎಲ್ಲಿ? ಊರಿನ ತ್ಯಾಜ್ಯ ಚರಂಡಿ ನೀರು ಸರಿಯಾಗಿ ಹರಿದರೆ ದುರ್ವಾಸನೆಗೆ ಮೂಗು ಸಿಂಡರಿಸುವ ಈ ಊರಿನ ಜನರಿಗೆ ಸಂಜೆಯಾದರೆ ಸೊಳ್ಳೆ ಕಾಟ ಹೇಳತಿರದು. ಊರಿನಲ್ಲಿ ಜನರು ಮೂಗು ಮುಚ್ಚಿಕೊಂಡು ವ್ಯವಹರಿಸಬೇಕಾದ ಪರಿಸ್ಥಿತಿ ತಲೆದೂರಿದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಸಾಕಷ್ಟು ಬಾರಿ ದೂರು ನೀಡಿದ್ರೂ ಯಾವೊಬ್ಬ ಗ್ರಾಮ ಪಂಚಾಯಿತಿ ಅಧಿಕಾರಿಯೂ ಈ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ ಎನ್ನುವುದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೊ ನನ್ನ ಹೆಸರು ಶಿರೀಷಾ ಅಂತ ಹೇಳಿ, ನನಗೆ 2 ತಿಂಗಳ ಪಾಪು ಇದೆ. ಸೊ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ಮೇಲೆಯಿಂದ ಫುಲ್ ಊರಲ್ಲಿರೋ ಅರ್ಧ ಊರಿಂದ ನೀರೆಲ್ಲ ಕೂಡ ಚರಂಡಿಗಳ ಮುಖಾಂತರ ಇಲ್ಲೇ ಬಂದು ಸೇರ್ತಾ ಇದೆ. ಸೊ ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಕಾಯಿಲೆಗಳು ಬರೋದಾಗಿರ್ಬೋದು, ಹುಳುಗಳು, ಕಪ್ಪೆಗಳು ಎಲ್ಲ ಮನೆಗಳ ಒಳಗಡೆ ಬರ್ತಾ ಇದೆ. ನಾವು ಜಾಸ್ತಿ ನೀರನ್ನೇ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಫಸ್ಟು ಹೋಗ್ತಾ ಇರೋ ನೀರು ಒಂದು 50 ವರ್ಷದಿಂದ ಕೂಡ ಅದೇ ಮೂಲಕನೇ ನೀರು ಹೋಗ್ತಾ ಇತ್ತು. ಮೊನ್ನೆ ಅಶ್ವತ್ಥಕಟ್ಟೆ ರಿಪೇರಿ ಮಾಡಿಸಿದಾಗ ಏನಾಯಿತು ಅಂತ ಹೇಳಿದ್ರೆ, ಆ ವೇಲ್ ಹೋಗೋದು ಬೇಡ, ಓಡಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಬೇರೆ ಕಡೆ ಅದನ್ನು ಟರ್ನ್ ಮಾಡಿಸಿದ್ದಾರೆ ನೀರನ್ನು. ಸೊ ಅದರಿಂದ ಅವ್ರಿಗೆ ನಮ್ಮ ಜಮೀನಲ್ಲಿ ನೀರು ಬರಬಾರ್ದು ಅಂತ ಹೇಳಿ ಅವ್ರು ಮಣ್ಣು ಹಾಕಿ ಮುಚ್ಚಿದ್ದಾರೆ. ಆ ಥರ ಮುಚ್ಚಿರೋದ್ರಿಂದ ವಾಟರ್ ಎಲ್ಲ ಕೂಡ ಏನಾಗ್ತಿದೆ, ವಾಪಸ್ ಬರ್ತಾ ಇದೆ. ಸೊ ಇದರಿಂದ ಎಲ್ರಿಗೂ ತೊಂದರೆ ಆಗ್ತಾ ಇದೆ, ನಮ್ಮ ಮನೆಯೊಳಗೆ ಎಲ್ಲರಿಗೂ ಕೂಡ. ಸೊ ನಮ್ಮ ಮನೆ ಅಂತಲ್ಲ, ಈ ಕಡೆ ಬೀದಿ ಎಲ್ಲ ಕೂಡ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಸೊ ನಮ್ಗೇನಾಗಬೇಕು ಅಂತ ಹೇಳಿದ್ರೆ, ವಾಟರ್ ಕ್ಲಿಯರ್ ಆಗಬೇಕು, ಇಲ್ಲೆಲ್ಲ ಕೂಡ ಕ್ಲೀನ್ ಆಗಿರಬೇಕು, ನಮ್ಗೆ ನೀರು ನಿಲ್ಲಬಾರ್ದು. ಕೆಲವಡೆಯಂತೂ ಚರಂಡಿಗಳೇ ಇಲ್ಲದೆ ತ್ಯಾಜ್ಯ ನೀರು ರಸ್ತೆಯಲ್ಲೇ ಹರಿದು ಪಾಚಿ ಕಟ್ಟಿದೆ. ಜನರು ಈ ಗಲೀಜು ನೀರಿನಲ್ಲಿಯೇ ನಡೆದಾಡಬೇಕಾಗಿದೆ. ರಾತ್ರಿ ವೇಳೆ ಕಾಲು ಜಾರಿ ಬಿದ್ದವರ ಸಂಖ್ಯೆಗೇನು ಕಡಿಮೆ ಇಲ್ಲ. ಕಲ್ಮಶ ನೀರು ತುಂಬಿದ ಕಸದ ಗುಂಡಿ ಇರುವುದರಿಂದ ಗರ್ಭಿಣಿ, ಬಾಣಂತಿ, ಚಿಕ್ಕ ಮಕ್ಕಳನ್ನ ಮನೆ ಹೊರಗೆ ಬಿಡಲು ಭಯವಾಗುತ್ತದೆ. ಕಟ್ಟಿಕೊಂಡ ಕಸದ ಗುಂಡಿಯಿಂದಾಗಿ ಕ್ರಿಮಿಕೀಟಗಳು ಹೆಚ್ಚುತ್ತಿವೆ. ಗಬ್ಬು ವಾಸನೆಗೆ ಹೊಟ್ಟೆ ತೊಳಸಿದಂತಾಗುತ್ತದೆ. ಜನರಿಗೆ ಆಸ್ಪತ್ರೆಗೆ ಅಲೆದಾಡುವುದೇ ಕೆಲಸವಾಗಿದೆ ಎಂದು ಸ್ಥಳೀಯ ನಿವಾಸಿ ಶಿರೀಷಾ ಬೇಸರ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಆಡಳಿತಕ್ಕೆ ಅನೇಕ ಬಾರಿ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಊರಲ್ಲಿ ಎಲ್ಲಿ ನೋಡಿದ್ರೂ ಕಸದ ರಾಶಿಗಳು ತುಂಬಿದ ಚರಂಡಿಗಳನ್ನ ನೋಡುವಂತಾಗಿದೆ. ಗ್ರಾಮ ಪಂಚಾಯಿತಿ ಆಡಳಿತದ ಜಾಣ ಕುರುಡು ಪ್ರದರ್ಶನದಿಂದಾಗಿ ಜನರು ತೊಂದರೆ ಅನುಭವಿಸಬೇಕಾಗಿದೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.